ಭಾರತೀಯ ಜನತಾ ಪಕ್ಷದವರಿಗೆ ರಾಜ್ಯ ನಾಯಕರಿಗೆ ಕೇಳ್ತೀನಿ, ನೀವು ಮೋದಿನ ಬಿಟ್ಟು ನಿಮ್ಮ ಪರಿಚಯ ಮಾಡ್ಕೊಂಡು ನೀವು ಇಲೆಕ್ಷನ್ಗೆ ಬರ್ರಿ. ನೀವು ಆಯ್ಕೆ ಒಂದು ಸೀಟ್ರೆ ಮುಂದೆ ತಗೊಂಡು ಬರ್ರಿ, ಅವಾಗ ನೀವು ಭಾರತೀಯ ಜನತಾ ಪಕ್ಷ ಶಕ್ತಿ ಗೊತ್ತಾಗ್ತದೆ. ಯಾರೆಲ್ಲ NDA ಪಕ್ಷದಲ್ಲಿದ್ದಾರೆ, ಯಾರೆಲ್ಲ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ, ಅವರೆಲ್ಲ ಸಂವಿಧಾನ ವಿರೋಧಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರೆಲ್ಲ ಇಂಡಿಯಾ ಅಲಯನ್ಸ್ ನಲ್ಲಿ, ಇಂಡಿಯಾ ಒಕ್ಕೂಟನಲ್ಲಿ ನಾವು ಇದೀವಿ, ನಾವು ಸಂವಿಧಾನವನ್ನು ಉಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಪಕ್ಷಗಳನ್ನು ಕಟ್ಟಿ ಹಾಕುವಂತ ಪ್ರಯತ್ನ ಮಾಡ್ತಿದ್ದಾರೆ. ತಮಗೆ ಗೊತ್ತಿರಬಹುದು, ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ವಿನಾಕಾರಣ ಜೈಲಿಗೆ ಅಟ್ಟಿದ್ದಾರೆ. ಏನೊಂದು ಸುಳಿವು ಇರಲಾರದೆ, ಏನೊಂದು ಸಾಕ್ಷಿ ಆಧಾರ ಇಲ್ಲದೇನೆ ಅವರಿಗೆ ಇಡೀ ಸಮನ್ಸ್ ಮಾಡಿ ಕೋರ್ಟಿಗೆ ಹಾಜರುಪಡಿಸಿ ಜೈಲಿನಲ್ಲಿ ಇರಿಸಿದ್ದಾರೆ. ಚುನಾವಣೆ ಮುಗಿಯುವವರೆಗೂ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬಿಡಬಾರದು ಅಂತೇಳಿ ಒಂದು ಸತ ಪ್ರಯತ್ನ ಬಿಜೆಪಿ ಅವರು ಮಾಡ್ತಿದ್ದಾರೆ. ನೋಡಿ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ. ಈ ಸಂವಿಧಾನ ಉಳಿಸಬೇಕಾದಂತ ಕರ್ತವ್ಯ ಎಲ್ಲ ನಮ್ಮ ದೇಶದ ನಾಗರಿಕರದು, ಎಲ್ಲ ನಮ್ಮ ದೇಶದ ಪಕ್ಷಗಳದು. ಅವರು ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು. ಸಂವಿಧಾನ ನಮ್ಮ ಭಗವದ್ಗೀತೆ ಇದ್ದಂಗೆ, ನಮ್ಮ ರಾಮಾಯಣ ಇದ್ದಂಗೆ, ನಮ್ಮ ಮಹಾಭಾರತ ಇದ್ದಂಗೆ, ಬೈಬಲ್ ಕುರಾನ್ ಇದ್ದಂಗೆ. ಸೊ ನಮ್ಮ ಸಂವಿಧಾನ ಮೇಲೆ ನಮ್ಮ ದೇಶ ನಿಂತಿದೆ. ಸೊ ಈ ಒಂದು ಚುನಾವಣೆಯಲ್ಲಿ ನಾವು ಏನು ಸಂವಿಧಾನ ವಿರೋಧಿ ನರೇಂದ್ರ ಮೋದಿ ಅವರು ಇದ್ದಾರೆ, ಅವ್ರ ವಿರುದ್ಧವಾಗಿ ನಾವು ಇವರನ್ನು ಚುನಾವಣೆಯನ್ನು ನಡೆಸ್ತಾ ಇದೀವಿ. ತಮಗೆಲ್ಲ ಗೊತ್ತಿರಬಹುದು, ಮೋದಿ ಅವರು ಸರ್ವಾಧಿಕಾರದಿಂದ ವಿರೋಧ. ಇಂಡಿಯಾ ಒಕ್ಕೂಟಕ್ಕೆ, ಇಂಡಿಯಾ ಒಕ್ಕೂಟಕ್ಕೆ. ನಾನು ಮಲ್ಲಿಕಾರ್ಜುನ್ ಲೋಣಿ, ನೂತನವಾಗಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಇಂಡಿಯಾ ಒಕ್ಕೂಟದ ಅಂಗ ಪಕ್ಷಗಳು ವಿಜಯಪುರ ಜಿಲ್ಲೆಯಲ್ಲಿ ಕೆಲವು ಪಕ್ಷಗಳು, ಉದಾಹರಣೆಗೆ NCP ಆಗಿರ್ಬೋದು, ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, CPI ಪಾರ್ಟಿ ಆಗಿರ್ಬೋದು, ಶಿವಸೇನೆ ಆಗಿರ್ಬೋದು, ಇಂಥ ಅನೇಕ ಪಕ್ಷಗಳು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾವೆ. ಅವರೆಲ್ಲರನ್ನ ಒಳಗೂಡಿಸಿಕೊಂಡು ಇಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಶ್ರೀಯುತ ರಾಜು ಆಲ್ಗೂರ್ ಅವರಿಗೆ ತಮ್ಮೆಲ್ಲರ ಒಂದು ಸಹಕಾರ ಬೆಂಬಲ ಇರಲಿ ಅಂತೇಳಿ 2 ದಿನಗಳ ಹಿಂದೆ ಎಲ್ಲ ಪಕ್ಷದ ಮುಖಂಡರ ಒಂದು ಸಭೆಯನ್ನು ನಾನು ಕರೆದು ವಿನಂತಿಸಿಕೊಂಡಿದ್ದೆ. ಅವರು ಸಹ ಬಹಳ ಹುಮ್ಮನಸ್ಸಿನಿಂದ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಗೆಲುವಿಗೆ ನಾವೆಲ್ಲ ಸಹಕರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾವೆಲ್ಲರೂ ಒಟ್ಟಾಗಿ ಇವತ್ತ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಸಾರ್ವಜನಿಕರಿಗೆ ವಿಷಯ ತಿಳಿಸಬೇಕು ಅಂತಕ್ಕಂಥ ಈ ಸಭೆಯಲ್ಲಿ NCPಯ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ BM ಬಿರಾದರ್ ಸರ್ ಅವ್ರನ್ನ, ಅದೇ ರೀತಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಭೋಗೇಶ್ ಸೋಲಾಪುರ್ಕರ್ ಅವರನ್ನ, CPI ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ ಚಂದ್ರಶೇಖರ್ ಗಂಟೆಪ್ಗೋಳ್ ಅವರನ್ನ, ಕಾಂಗ್ರೆಸ್ ಪಕ್ಷದ KPCC ವಕ್ತಾರರು ಹಿರಿಯರಾದ ಶ್ರೀಯುತ SM ಪಾಟೀಲ್ ಗಣ್ಯಾರ್ ಅವರನ್ನ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅವರಿಗೆ ತುಂಬ ಹೃದಯದಿಂದ ಸ್ವಾಗತಿಸಿ, ಇಂದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉತ್ತಮವಾದಂಥ ಅಭಿಪ್ರಾಯ ಬರ್ತಾ ಇದೆ. ನಾನು ಸುಮಾರು 8 ದಿನಗಳಿಂದ ಜಿಲ್ಲಾ ಅಧ್ಯಕ್ಷನಾದ ಮೇಲೆ ವಿವಿಧ ಮತಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಮತ್ತು ನಮ್ಮ ಭಾಗದ ಸಚಿವರು, ಶಾಸಕರೊಂದಿಗೆ ಅನೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದನ್ನು ನೋಡಿದಾಗ ಬಹಳಷ್ಟು ಜನರು ಈ ಸಲ ನಾವು ಬದಲಾವಣೆಯನ್ನು ಮಾಡೇ ಮಾಡ್ತೇವೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ತೇವೆ ಅಂತಕ್ಕಂಥ ಒಂದು ಹುಮ್ಮಸ್ಸಿನಿಂದ ಹೇಳ್ತಾ ಇರೋದನ್ನು ನಾವೆಲ್ಲ ಕೇಳಿದ್ದೇವೆ. ಹೀಗಾಗಿ ಇವತ್ತು ಮಾಧ್ಯಮದ ಮಿತ್ರರಲ್ಲಿ ಕೇಳಿಕೊಳ್ಳೋದೇನೆಂದ್ರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಯುತ ರಾಜು ಆಲ್ಗೂರ್ ಅವರು ಒಬ್ಬ ವಿದ್ಯಾವಂತ ಪ್ರೊಫೆಸರ್ ಆಗಿ 2 ಬಾರಿ ಜಿಲ್ಲೆಯ ಶಾಸಕರಾಗಿ, ನಿಗಮದ ಅಧ್ಯಕ್ಷರಾಗಿ ಬಹಳ ಉತ್ಸಾಹಿಗಳಿದ್ದಾರೆ, ಕೆಲಸ ಮಾಡ್ತಕ್ಕಂಥವರಿದ್ದಾರೆ.
ಅವರನ್ನ ಬೆಂಬಲಿಸಬೇಕು ಅಂತೇಳಿ ನಾವು ಸಾರ್ವಜನಿಕರೆಲ್ಲ ಕೇಳ್ಕೊಂಡಾಗ ಬಹಳಷ್ಟು ಸಹಮತ ಬರ್ತಾ ಇದೆ. ಅದೇ ರೀತಿ ಇವತ್ತಿರ್ತಕ್ಕಂಥ ಸಂಸದರು ಶ್ರೀಯುತ ಜಿಗಜಿಣಗಿ ಅವರು ಸಾಧನೆ ಶೂನ್ಯ ಅಂತಕ್ಕಂಥ ವಾತಾವರಣ ಇಡೀ ಜಿಲ್ಲೆಯಲ್ಲಿ ನಾವು ಕೇಳ್ತಾ ಇದ್ದೆವು. ಅವರು 3 ಬಾರಿ ಜಿಲ್ಲೆಯಿಂದ ಸಂಸದರಾಗಿ, ಹಿಂದೆ ಈ ಭಾಗದಿಂದ ಶಾಸಕರಾಗಿ, ಮಂತ್ರಿಗಳಾಗಿ ಯಾವುದೇ ಒಂದು ಕಾರ್ಯವನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಅಂತಕ್ಕಂಥದ್ದು ಎಲ್ಲ ಕಡೆ ನಾವು ನೋಡ್ತಾ ಇದ್ದೆವು. ಒಂದು ನಿಮಗೆ ಉದಾಹರಣೆ ಕೊಡ್ಬೇಕಂದ್ರೆ, ಅವರಿಗೆ ಸಂಸದರಾದ ಮೇಲೆ ಒಂದು ದತ್ತಕ ಗ್ರಾಮ ಅಂತೇಳಿ ತೆಗೆದುಕೊಂಡ್ರು. ಅವರು ಈ ಬಿಜಾಪುರ ತಾಲೂಕಿನ ಮಕನಾಪುರ ಗ್ರಾಮವನ್ನು ದತ್ತಕ ಗ್ರಾಮ ಅಂತೇಳಿ ತೆಗೆದುಕೊಂಡ ಮೇಲೆ ನಮ್ಮ ಜನರು ಆ ಗ್ರಾಮವನ್ನು ನೋಡಿದ್ರೆ ಅವ್ರ ಸಾಧನೆ ಏನು ಅನ್ನೋದನ್ನು ತಿಳಿತದೆ. ಇವತ್ತು ಮಕನಾಪುರ ಗ್ರಾಮಕ್ಕೆ ಬಿಜಾಪುರದಿಂದ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಒಂದು ಶಾರ್ಟ್ಕಟ್ ರಸ್ತೆ ಇದೆ, ರಾಷ್ಟ್ರೀಯ ಹೆದ್ದಾರಿಯಿಂದ ಮಕನಾಪುರಕ್ಕೆ ಹೋಗ್ಬೇಕು. 10 ವರ್ಷದ ಹಿಂದನೇ ಅವತ್ತೇ ಅವರು ಆ ರಸ್ತೆ ಸುಧಾರಣೆ ಮಾಡಿ ಮಕನಾಪುರ ಜನತೆಗೆ ಬಿಜಾಪುರ ಕನಿಷ್ಠ 4 ರಿಂದ 5 ಕಿಲೋಮೀಟರ್ ಜರ್ನಿ ಕಮ್ಮಿ ಆಗುವಂಗೆ ಮಾಡ್ತೀನಿ ಅಂತೇಳಿ 10 ವರ್ಷ ಹಿಂದೆ ಹೇಳಿದ್ರು. ಇವತ್ತು ಹೋಗಿ ನೋಡಿದ್ರೆ ಆ ಗ್ರಾಮಕ್ಕೆ ಆ ರಸ್ತೆನೂ ಆಗಿಲ್ಲ, ಅಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಇದೇ ರೀತಿ ಭಾರತೀಯ ಜನತಾ ಪಕ್ಷ 10 ವರ್ಷಗಳ ಕಾಲ ಈ ದೇಶವನ್ನಾಳಿ ಕೇವಲ ಸುಳ್ಳು ಭರವಸೆಯನ್ನ ಹೇಳಿ, ವಿಶೇಷವಾಗಿ 2014ರಲ್ಲಿ ಅವರೇನು ಈ ದೇಶದಲ್ಲಿ ಇರ್ತಕ್ಕಂಥ ಅನೇಕ ಹಣ, ಕಪ್ಪು ಹಣ ಪರದೇಶದಲ್ಲಿದೆ, ಅದೆಲ್ಲವನ್ನ ನಾವು ಆಡಳಿತಕ್ಕೆ ಬಂದ ಮೇಲೆ ತಂದು ಪ್ರತಿಯೊಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಅಂತಕ್ಕಂಥ ಒಂದು ಸುಳ್ಳು ಭರವಸೆಯನ್ನು ಕೊಟ್ಟರು. ತದನಂತರ ನಮ್ಮ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ನೀಡಿ ಯುವಕರನ್ನ ಉದ್ಯೋಗಕ್ಕೆ ಹಚ್ತೇವೆ ಅಂತಕ್ಕಂಥ ಒಂದು ಮತ್ತೊಂದು ಸುಳ್ಳು ಭರವಸೆಯನ್ನು ಕೊಟ್ಟರು. ಅದು ಈಡೇರಿಸಲಿಲ್ಲ. ಶ್ರೀಯುತ ಪ್ರಧಾನಿಯವರು ಈ ದೇಶದ ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತ ಕೇಳಿದಾಗ ತಾವೆಲ್ಲ ಪಕೋಡ ಮಾರ್ಕಿಸಿದ್ರೆ ಉದ್ಯೋಗವನ್ನು ಹುಡ್ಕೊಂಡು ನಿಮ್ಮ ಉಪಜೀವನ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ ನೋಡಿದ್ರೆ ಒಬ್ಬ ಸುಳ್ಳು ಪ್ರಧಾನಿ ಇವತ್ತು ಆಶ್ವಾಸನೆ ಕೊಟ್ಟಿದ್ದು ಯಾವುದೂ ಈಡೇರಿಸಿಲ್ಲ. ಹೀಗಾಗಿ ಜನರಿಗೆ ಗೊತ್ತಾಗ್ಬಿಟ್ಟಿದೆ, ಬಿಜೆಪಿ ಪಕ್ಷ ಕೇವಲ ಧರ್ಮಗಳಲ್ಲಿ, ಜಾತಿಗಳಲ್ಲಿ ಸಂಘರ್ಷವನ್ನು ಮಾಡಿ ಜನರ ಮನಸ್ಸನ್ನು ಭಾವನಾತ್ಮಕವಾಗಿ ಪರಿವರ್ತನೆ ಮಾಡಿ ಮತವನ್ನು ಪಡಿಬೇಕು ಅಂತಕ್ಕಂಥ ಒಂದೇ ಉದ್ದೇಶ ಐತಿ, ಅಭಿವೃದ್ಧಿ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 2013ರಿಂದ 2018ರವರೆಗೆ ಅನೇಕ ಜನಪರ ಕೆಲಸಗಳನ್ನು ಮಾಡ್ತು. ವಿಶೇಷವಾಗಿ ಬಿಜಾಪುರ ಜಿಲ್ಲೆಗೆ ನೀರಾವರಿ ಸಚಿವರನ್ನು ಕೊಟ್ಟು ಈ ಭಾಗದ ರೈತರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ MB ಪಾಟೀಲ್ ಫೋಟೋ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು, ಆ ರೀತಿ ನೀರಾವರಿ ಯೋಜನೆಗಳನ್ನು ತಂದು ರೈತರ ಬಾಳನ್ನ ಹಸಿರು ಮಾಡ್ತಕ್ಕಂಥ ಕೆಲಸ ಮಾಡ್ತು. ಇದ್ರ ಜೊತೆಗೆ ಅನೇಕ ಕೆಲಸ ಅವಧಿಯಲ್ಲಿ ಯಾವುದೇ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಮಾಡ್ತು. ತದನಂತರ 2023ರ ಸಾರ್ವತ್ರಿಕ ಚುನಾವಣೆಗೆ ಹೋಗುವ ಮುಂಚೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಆಗಿರ್ಬೋದು, ಅಂದಿನ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಒಂದು ಜಂಟಿ ಗ್ಯಾರಂಟಿ ಪತ್ರವನ್ನು ಬಿಡುಗಡೆ ಮಾಡಿ ಈ ಭಾಗದ, ಈ ರಾಜ್ಯದ ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ. ಇದರಿಂದ ಇವತ್ತು ನಾವು ಎಲ್ಲಿ ಹೋಗ್ತೇವೋ ಗ್ರಾಮೀಣ ಭಾಗದ ಮಹಿಳೆಯರು ನಾವು ಸಿದ್ದರಾಮಯ್ಯನಿಂದ ಒಂದು ತುತ್ತು ಅನ್ನ ತಿಂತೇವ್ರಿ, ನಾವು ಅವ್ರಿಗೆ ಓಟ್ ಹಾಕ್ಲಿಲ್ಲಪ್ಪ ಅಂದ್ರ ಅನ್ಯಾಯ ಆಗ್ತದ, ನಾವು ಸಿದ್ದರಾಮಯ್ಯ ಅವರ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ತೇವೆ ಅಂತಕ್ಕಂಥ ಅಭಿಪ್ರಾಯ ಇಡೀ ಜಿಲ್ಲೆಯಲ್ಲಿ ನಾನು ಸುತ್ತಾಡಿದಾಗ ಬರ್ತಾ ಇದೆ. ಹೀಗಾಗಿ ಒಟ್ಟಾರೆ ನಮ್ಮ ಪಕ್ಷ ಈ ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ 2 ಲಕ್ಷ ಮತಗಳ ಅಂತರದಿಂದ ವಿಜಯಶಾಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ನನ್ನೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಇವತ್ತು ಆಮ್ ಆದ್ಮಿ ಪಕ್ಷದ ನಾಯಕರಾಗಿರ್ಬೋದು, NCP ಪಕ್ಷದ ನಾಯಕರಾಗಿರ್ಬೋದು, CPI ಪಕ್ಷದ ನಾಯಕರಾಗಿರ್ಬೋದು,
ನಮ್ಮ ಪಕ್ಷದ ಕೆಪಿಸಿಸಿ ವಕ್ತಾರರು ತಮ್ಮನ್ನು ಉದ್ದೇಶಿಸಿ ಅನೇಕ ವಿಷಯಗಳನ್ನು ಮಾತನಾಡ್ತಾರೆ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿ ಇಂಡಿಯಾ ಒಕ್ಕೂಟ ಸಭೆಯನ್ನು ಕರೆದ ಉದ್ದೇಶ ಏನು ಅಂತಂದ್ರೆ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸೋದು, ಇದೇ ನಮ್ಮ ಉದ್ದೇಶ ಇವತ್ತು. ಈಗ ಆ ನಿಟ್ಟಿನಲ್ಲಿ ನಾವು ಇಂಡಿಯಾ ಒಕ್ಕೂಟದ ಎಲ್ಲ ಸದಸ್ಯರು ಅಧ್ಯಕ್ಷರುಗಳು ಸೇರಿ ಒಂದು ಜನರಿಗೆ ಉತ್ತಮವಾದಂತಹ ಸಂದೇಶವನ್ನು ನೀಡಬೇಕು, ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗ್ಯದ. ಇವತ್ತು ಇಂಡಿಯಾ ಒಕ್ಕೂಟದ ಮೂಲಕ ನಾವೆಲ್ಲರೂ ಒಂದಾಗಿ ಪ್ರಯತ್ನ ಪಟ್ಟು ನಾವು ರಾಜು ಆಲ್ಗೂರ್ ಅವರನ್ನ ಆರಿಸ್ತಂದ್ರೆ ಮುಂದೆ ಪ್ರಧಾನಮಂತ್ರಿಯವರು ಕಾಂಗ್ರೆಸ್ ಅವರೇ ಆಗ್ತಾರೆ ಅನ್ನೋದನ್ನ ಮರಿಬಾರ್ದು. ಇವತ್ತು ಈಗ ಭಾರತೀಯ ಜನತಾ ಪಕ್ಷದವರು ಹೇಳ್ತಾರೆ ನಾವು ಬಹಳ ಅಭಿವೃದ್ಧಿ ಮಾಡೇವಿ ಅಂತ. ನಿನ್ನೆ ತಾನೇ CT ರವಿ ಅವರು ಹೇಳಿದ್ರು, ಅವರು ಬಹಳ ಮಾತನಾಡೋದೆಲ್ಲ ಬೋಗಸ್. ಅವರು BJP ಅವ್ರು ಮಾತನಾಡೋದು ತಮಗೆಲ್ಲರಿಗೂ ಗೊತ್ತಿದೆ, ಬಹಳ ಬೋಗಸ್ ಮಾತಾಡ್ತಾರೆ. 100ಕ್ಕೆ 80 ಬೋಗಸ್ ಮಾತಾಡ್ತಾರೆ, 20 ಕರೆಕ್ಟ್ ಇರ್ತದೆ. ಹಂಗ ನಾವು ಕಾಂಗ್ರೆಸ್ ಅವ್ರು ಮಾಡೋದಲ್ಲ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ತಿಳ್ಕೋಬೇಕು, ಭಾರತ ದೇಶವನ್ನ ಸತತ 60 ವರ್ಷದವರೆಗೆ ಕಾಂಗ್ರೆಸ್ ಪಕ್ಷ ಆಳಿದೆ. ಸ್ವತಂತ್ರ ಹೋರಾಟ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಪಕ್ಷ ಇವತ್ತು. ಆ ಪಕ್ಷ ಇರದೇ ಇದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಇರ್ತಿದ್ದಿಲ್ಲ, ಅದನ್ನು ಮರ್ತಾರ ಅವರು. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಭಾರತ ದೇಶದಲ್ಲಿ ಅದು ತಂದೆ ಸ್ಥಾನವನ್ನು ವಹಿಸ್ಕೊಂಡಿದೆ, ಅದು ಯಾವಾಗಲೂ ಮರಿಬಾರದು. ಯಾಕೆ ಅಂತಂದ್ರೆ ರಾಷ್ಟ್ರವನ್ನ ಮುನ್ನಡೆಸ್ಕೊಂಡು ಹೋಗೋದು. ಆ ಪರಿಸ್ಥಿತಿ ಒಳಗೆ ನೀವಿದ್ರೆ ಓಡೋಗ್ಬಿಡ್ತಿದ್ರಿ, ಆದ್ರೆ ಅದು ನಿಂತು ಸುಸರ್ಜಿತ ಭಾರತವನ್ನ ಮಾಡಿ ತಮ್ಮ ಕೈಯಾಗ ಕೊಟ್ಟರು. ಯಾಕೆ ಅಂದ್ರೆ ಅದನ್ನ ನೀವು ಮರ್ತ್ರಿ ಅಂದ್ರೆ ಅದು ನೀವು ಸಾಧ್ಯನೇ ಇಲ್ಲ. ನೀವು ಮುಂದೆ ರಾಷ್ಟ್ರ ಆಳ್ಲಿಕ್ಕೆ ಬರೀ ಬೋಗಸ್ ಹೇಳ್ತೀರಿ. ಇನ್ನೊಂದು ನಾನು ಪ್ರಶ್ನೆ ಕೇಳ್ತೀನಿ ಭಾರತೀಯ ಜನತಾ ಪಕ್ಷದವರಿಗೆ, ರಾಜ್ಯ ನಾಯಕರಿಗೆ ಕೇಳ್ತೀನಿ, ನೀವು ಮೋದಿನ ಬಿಟ್ಟು ನಿಮ್ಮ ಪರಿಚಯ ಮಾಡ್ಕೊಂಡು ನೀವು ಇಲೆಕ್ಷನ್ಗೆ ಬರ್ರಿ. ನೀವು ಆಯ್ಕೆ ಒಂದು ಸೀಟ್ರೆ ಮುಂದೆ ತಗೊಂಡು ಬರ್ರಿ, ಅವಾಗ ನೀವು ಭಾರತೀಯ ಜನತಾ ಪಕ್ಷ ಶಕ್ತಿ ಗೊತ್ತಾಗ್ತದೆ. ಕಾಂಗ್ರೆಸ್ ಪಕ್ಷ ಹಂಗಿಲ್ಲ, ಅಭ್ಯರ್ಥಿಗಳ ಪರವಾಗಿ ಅಭ್ಯರ್ಥಿಗಳ ಹೆಸರು ಹೇಳಿ ನಾವು ಚುನಾವಣೆಯನ್ನ ಮಾಡ್ತೇವೆ. ಯಾವ ರಾಷ್ಟ್ರ ನಾಯಕ ರಾಜ್ಯ ನಾಯಕರನ್ನ ಬಿಂಬಿಸ್ತೇವೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ನಾವು ಬಿಂಬಿಸ್ತೇವೆ. ರಾಷ್ಟ್ರೀಯ ನಾಯಕರು ಒಬ್ಬ ಹೆಸರು ಹೇಳೋದಿಲ್ಲ, ನಾವು ಹೇಳ್ತೇವೆ, ಎಲ್ಲರ ಹೆಸರುಗಳನ್ನು ಹೇಳ್ತೇವೆ. ಸೋನಿಯಾ ಗಾಂಧಿ ಅವರ ಹೆಸರು ಹೇಳ್ತೇವೆ, ರಾಹುಲ್ ಗಾಂಧಿ ಅವರ ಹೆಸರು ಹೇಳ್ತೇವೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಹೆಸರು ಹೇಳ್ತೇವೆ, ಸಿದ್ದರಾಮಯ್ಯ ಅವರ ಹೆಸರು ಹೇಳ್ತೇವೆ, DK ಶಿವಕುಮಾರ್ ಸಾಹೇಬರ ಹೆಸರು ಹೇಳ್ತೇವೆ, ಇಲ್ಲಿ MB ಪಾಟೀಲ್ ಹೆಸರು ಹೇಳ್ತೇವೆ, ಶರದ್ ಪವಾರ್ ಹೆಸರು ಹೇಳ್ತೇವೆ. ನಮ್ಮ ರಾಷ್ಟ್ರೀಯ ನಾಯಕರು ಅವ್ರು ಎಂಥವ್ರು ಅಂದ್ರೆ ಬಹಳ ನಿಷ್ಪಕ್ಷಪಾತವನ್ನ ವಹಿಸ್ತಕ್ಕಂಥ ಏಕೈಕ ವ್ಯಕ್ತಿ, ಪ್ರಶ್ನಾತೀತ ನಾಯಕ. ಇವತ್ತು ಇಡೀ ರಾಷ್ಟ್ರನೇ ಅವರನ್ನ ಗುರುತಿಸ್ತೇವೆ. ಇವತ್ತು ಕಾಂಗ್ರೆಸ್ ಪಕ್ಷದ ಜೊತೆ ತಗೊಂಡು ಹೊಂಟದು. ಮೂಲತಃ ಕಾಂಗ್ರೆಸ್ನವರೇ, ನಾವೆಲ್ಲ ಮೂಲತಃ ಕಾಂಗ್ರೆಸ್ನವರೇ. ಆದ್ರೆ ಈಗ ಹೊರಬಂದು ಮತ್ತೆ ನಾವು ಅಂಗ ಪಕ್ಷಗಳಾಗಿ ಸೇರ್ತೇವೆ. ನಮ್ಮ ಉದ್ದೇಶ ಇಷ್ಟೇ, ಇವತ್ತು ಕಾಂಗ್ರೆಸ್ ಪಕ್ಷವನ್ನು ನಾವು ಆರಿಸ್ತರಬೇಕು, ರಾಷ್ಟ್ರವನ್ನ ಮುನ್ನಡೆಸಬೇಕು, ಬಡತನವನ್ನ ನಿರ್ಮೂಲನೆ ಮಾಡಬೇಕು, ರಾಷ್ಟ್ರಾಭಿವೃದ್ಧಿಯನ್ನಗೈಬೇಕು, ಪ್ರತಿಯೊಬ್ಬ ಭಾರತೀಯ ಸಶಕ್ತನಾಗಬೇಕು. ಇವತ್ತು ಮಹಿಳೆಯರು ಸಶಕ್ತರಾಗಬೇಕು. ಎಷ್ಟು ದಿನ ಹೇಳ್ಕೊತ ಬಂದ್ರಿ ನೀವು? 10 ವರ್ಷಗಟ್ಟಲೆ ಹೇಳ್ಕೊತ ಬಂದ್ರಿ ಮಹಿಳಾ ಸಬಲೀಕರಣ ಅಂತ. ಯಾವ ಮಹಿಳಾ ಸಬಲೀಕರಣ ಆಗ್ಯಾರ ಹೇಳ್ರಿ? ಇವತ್ತು ಬಂದು ಬರೀ ನಾವು 9-10 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಂದ ಮಹಿಳೆಯರ ಸಬಲೀಕರಣ ಆಗ್ಯಾರ. ಇವತ್ತು 2,000 ರೂಪಾಯಿ ತಗೊಂಡು ಮಕ್ಕಳು ಶಿಕ್ಷಣ ಕಲಿತು ರ್ಯಾಂಕ್ ಬಂದಾರ. ಅದನ್ನ ಮರಿಬಾರ್ದು BJP ಅವರು. ಅದಕ್ಕೆ ಸುಳ್ಳು ಹೇಳಿ ದಾರಿ ತಪ್ಪಿಸಿ ಮತಗಳನ್ನ ಯಾಚನೆ ಮಾಡಿ ಆರಿಸ್ಬಾರ್ದು. ದೊಡ್ಡ ಮಾತು ಅಲ್ಲ. ನೀವು ಕೆಲಸ ಮಾಡಬೇಕು, ಕೆಲಸ ಮಾಡಿ ಅಭಿವೃದ್ಧಿ ಮಾಡಬೇಕು, ಪ್ರತಿಯೊಬ್ಬ ಪ್ರಜೆನ ಸಶಕ್ತರನ್ನಾಗಿ ಮಾಡಬೇಕು. ಅವಾಗ ನಿಮಗೆ ವ್ಯಕ್ತಿತ್ವ ಗೊತ್ತಾಗ್ತದೆ. ಅವಾಗ ನೀವು ಇಟ್ಟೆಲ್ಲ ಆಡಂಬರ ಪ್ರಚಾರ ಮಾಡೋ ಅಗತ್ಯ ಇರಲಿಲ್ಲ. ಯಾಕಂದ್ರೆ ಎಷ್ಟು ಪ್ರಚಾರ ಆಡಂಬರ ಮಾಡ್ತೀರಿ ಅಂದ್ರೆ ನಾವು ಒಂದೇ ಬಿಜಾಪುರದ ಒಂದೇ ಉದಾಹರಣೆ ತಕ್ಕೋಬಹುದು. ಈಗ ನಾವು ನಿನ್ನೆ ರಾಜು ಆಲ್ಗೂರ್ ಅವರ ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಹೋಗಿದ್ದೇವೆ. ನಮ್ಮ ಜನಸಂಖ್ಯೆ ಎಷ್ಟಿತ್ತು, ನೀವು ಕೂಡ ನಿನ್ನೆ ನಾಮಿನೇಷನ್ ಫೈಲ್ ಮಾಡಿದ್ರಿ. ನಾನು ಪ್ರಶ್ನೆ ಕೇಳ್ತೀನಿ ಇವತ್ತ ಸದಸ್ಯರು, ಯಾರು ಲೋಕಸಭಾ ಸಂಸದರಿಗೆ ನಿಮ್ಮ ಜನಸಂಖ್ಯೆ ಎಷ್ಟಿತ್ತು ಅನ್ನೋದನ್ನ ನೋಡ್ರಿ. 4 ಜನ ಇದ್ರಿ. ಅಡೆ ನೀವೆಲ್ಲ ಬಹಳ ಬಲಿಷ್ಠ ಪಕ್ಷದವರು ಅಂತ ಹೇಳ್ತೀರಿ, ಏಕೈಕ ದೊಡ್ಡ ಪಕ್ಷ ಜಗತ್ತಿನಲ್ಲಿ ಅಂತ ಹೇಳ್ತೀರಿ. ಆದ್ರೆ 4 ಮಂದಿ ಇರಲಿಲ್ಲ. ಇದು ನಾಚಿಕೆಡ್ತನ. ಇದು ಎಲ್ಲರೂ ಜಂಬು ಕೊಚ್ಕೋತೀರಿ, ಬರೇ ರಾಷ್ಟ್ರ ನಾಯಕನ ಹೇಳ್ತೀರಿ. ಮೋದಿನ ಬಿಟ್ಟು ಹೊರಗೆ ಬರ್ರಿ, ನಿಮ್ಮ ಶಕ್ತಿ ತೋರಿಸ್ರಿ ವೈಯಕ್ತಿಕವಾಗಿ. ಇವತ್ತು ಯಾರೇ ಸ್ಥಳೀಯ ಶಾಸಕರಾಗಿರ್ಬಹುದು,
ಸಂಸದರಾಗಿರ್ಬಹುದು, ನಾಯಕರಾಗಿರ್ಬಹುದು. ಒಬ್ಬ ಯಡಿಯೂರಪ್ಪನ ಹೆಸರಲ್ಲಿ ಚುನಾವಣೆ ಮಾಡ್ರಿ, ಬಸವರಾಜ ಬೊಮ್ಮಾಯಿನ ಹೆಸರಲ್ಲಿ ಚುನಾವಣೆ ಮಾಡ್ರಿ, ಸಿ ಟಿ ರವಿಯವರು ಬಂದಿದ್ರು ನಿನ್ನೆ, ಸಿ ಟಿ ರವಿಯವರ ಹೆಸರಲ್ಲಿ ಚುನಾವಣೆ ಮಾಡ್ರಿ, ಸ್ಥಳೀಯ ಶಾಸಕರ ಹೆಸರಲ್ಲಿ ಚುನಾವಣೆ ಮಾಡ್ರಿ. ಅವಾಗ ನಿಮ್ಮನ್ನ ಜನರು ಬೆಂಬಲಿಸ್ತಾರೋ ತಿರಸ್ಕಾರ ಮಾಡ್ತಾರೋ ನಿಮ್ಗೆ ವೈಯಕ್ತಿಕವಾಗಿ ಗೊತ್ತಾಗ್ತದೆ. ಅದನ್ನ ಬಿಡ್ತೀರಿ, ಬರೀ ಮೋದಿನ ಫೋಟೋ ಇಟ್ಕೊಂಡು, ಮೋದಿ ಮುಖ ಹಾಕೊಂಡು, ಮೋದಿನ ಹೆಸರು ಹೇಳ್ಕೋತ ರಾಷ್ಟ್ರ ದಿವಾಳಿತನ ಮಾಡಾಕತ್ತೀರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು. ಭಾರತ 75, 76, 100 ವರ್ಷ ನಾವು ಕಾಲಿಡ್ತಾ ಇದ್ದೇವೆ. ಈಗ ಭಾರತ ತನ್ನಿಂತಾನೇ ಸಶಕ್ತ ಆಗ್ಲಾಕತ್ತದ. ಇಲ್ಲಿ ಯಾರು ಮಾಡೋ ಅವಶ್ಯಕತೆ ಇಲ್ಲ. ನಾ ಮಾಡೀನಿ ಅಂತ ಹೇಳ್ಬಾರ್ದು. ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಈ ಪಂಚ ಯೋಜನೆಗಳ ಬಗ್ಗೆ, ರೈತರಿಗೆ ಕೊಟ್ಟಂತ ಗೃಹ ಜ್ಯೋತಿ ಆಗಿರ್ಬೋದು, ಮಹಿಳೆಯರಿಗೆ 2000 ಆಗಿರ್ಬೋದು, ಮತ್ತು ಎಲ್ಲಾ ಇತರ ಸಹಾಯ ಸಹಕಾರಗಳನ್ನ ಮಾಡ್ತಾ ಇದೆ. ಆದ್ರೆ ಅವುಗಳನ್ನು ಎಷ್ಟು ಹೀಯಾಳಿಸಿ ಮಾತಾಡ್ತೀರಪ್ಪ. ನೀನೆ ಸಿಟಿರವರು ಹೇಳಿದ್ರು, ಗಂಡನ ಕಸ್ಕೊಂಡ್ರತ್ತೆ ಹೆಂಡತಿ ಕೊಟ್ರಂತ. ಈ ತರ ಮಾಡ್ತಾರ ಅಂತ ಹೇಳಿದ್ರು. ಅದು ಎಷ್ಟು ಅಸಹಿತನ ಅದು. ಗಂಡನ ಕಸ್ಕೊಳ್ಳೋವಲ್ಲದು. ಗಂಡ ಕುಡಿಲಿಕ್ಕೆ ಹೋಗ್ತಾನ, ಕುಡ್ಕಾಗಿ ಬರ್ತಾನ ಮನೆಗೆ, ಅವಾಗ ಹೆಂಡತಿ 2000 ತಗೋತಾಳ. ಇವೆಲ್ಲ ಜೀವನ ನಡೀತದ. ಗಂಡ ಕುಡ್ಲಿಕ್ಕೂ ಸಂಸಾರ ನಡೀತದೆ ಇವತ್ತ. ಅದನ್ನ ನೀವು ಮರಿಬಾರದು. ನಾವು ಸಂಸಾರ ನಡೆಸಾಕತ್ತೇವಿ, ನೀವು ರಾಷ್ಟ್ರ ದಿವಾಳಿ ಮಾಡಾಕತ್ತೀರಿ. ನಮಗ ನಿಮ್ಗೆ ಇರೋ ವ್ಯತ್ಯಾಸ ಇಷ್ಟೇ. ಕಾಂಗ್ರೆಸ್ ಪಕ್ಷಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ನೀವು ದಿವಾಳಿ ಮಾಡಾಕತ್ತೀರಿ, ನಾವು ಸಬಲೆಯರನ್ನ ಸಶಕ್ತರನ್ನಾಗಿ ಮಾಡಾಕತ್ತೇವೆ, ರಾಷ್ಟ್ರದ ಅಭಿವೃದ್ಧಿ ಮಾಡಾಕತ್ತೇವೆ, ರಾಜ್ಯದ ಅಭಿವೃದ್ಧಿ ಮಾಡಾಕತ್ತೇವೆ, ರಾಜ್ಯದ ಕಲ್ಯಾಣ ಮಾಡಾಕತ್ತೇವೆ, ಜನರ ಶ್ರೇಯ ಅಭಿವೃದ್ಧಿಯನ್ನ ನಾವು ಮಾಡಾಕತ್ತೇವೆ. ಅದನ್ನ ಬಿಟ್ಟು ಏನೇನೋ ಹೇಳ್ಕೊತ ಹೊಂಟಿರಿ. ಅದಕ್ಕೆ ದಯವಿಟ್ಟು ಅದನ್ನ ಹೇಳ್ಬೇಡ್ರಿ. ಜನ ಇವತ್ತು ಹಿಂಗಾಗ್ಯದ. NDA ಮತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಒಲವು ತೋರಿಸಲಾಗತ್ತಾರ ಜನರು. ಎಲ್ಲರೂ ಅವರು ನಾವು ಕಾಂಗ್ರೆಸ್ ಪಕ್ಷವನ್ನೇ ಆರಿಸ್ತಾ ಇರ್ತೇವೆ ಅಂತ ಹೇಳ್ತಾರೆ. ನಾನು ಬಹಳ ಕಡೆ ಅಡ್ಡಾಡೀನಿ. ರಾಜು ಆಲ್ಗೂರವ್ರ ಬಗ್ಗೆ ಬಹಳ ಒಲವಿದೆ ಬಿಜಾಪುರದಲ್ಲಿ ಒಲವು ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಅಷ್ಟು ಆಸಕ್ತಿನೂ ಕೂಡ ಇದೆ. ಇಲ್ಲ, ನಾವು ಅಭ್ಯರ್ಥಿಯನ್ನು ಬಯಸ್ತೇವೆ, ಅಭ್ಯರ್ಥಿಯನ್ನ ನಾವು ಬದಲಾಯಿಸ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಈ ವರ್ಷ ಈ ಚುನಾವಣೆಯಲ್ಲಿ 2024ರ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ರಾಜು ಆಲ್ಗೂರ್ ಅವರು 100ಕ್ಕೆ 100 ಆರಿಸಿ ಬರೋದು ಖಚಿತ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೇವೆ. ನಾವೆಲ್ಲ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ, NCP ಕಾರ್ಯಕರ್ತರಿಗೆ, ಆಮ್ ಆದ್ಮಿ ಕಾರ್ಯಕರ್ತರಿಗೆ, CPI CPM ಕಾರ್ಯಕರ್ತರಿಗೆ ಎಲ್ಲರಿಗೂ ನಾವು ಹೋಗಿ ಕೊಡ್ತೇವೆ. ಶಿವಸೇನಾ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾವು ಹೋಗಿ ಕೊಡ್ತೇವೆ. ನಾವು ಈ ಸಲ ನಾವು ರಾಜು ಆಲ್ಗೂರನ್ನು ಆರಿಸಿ ತರಬೇಕು, ನಾವು ಒಂದು ಸಂಸದರನ್ನಾಗಿ ಕಳಿಸ್ಬೇಕು, ಅದು ಬಿಜಾಪುರ ಜಿಲ್ಲಾ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಗುರಿ ನಾವೆಲ್ಲ ಇಟ್ಕೊಂಡೇವೆ. ಆ ದಿಶೆಯಲ್ಲಿ ನಾವು 100ಕ್ಕೆ 100ರಷ್ಟು ಜನ ಇವತ್ತು ಬಯಸ್ತಾರೆ ಆಲ್ಗೂರ್ ಆಯ್ಕೆ ಮಾಡಬೇಕು ಅಂತ ಹೇಳಿ. ಅದಕ್ಕೆ ನಾವು ಆಲ್ಗೂರ್ ಅವ್ರ ಸಲುವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ಜನರಿಗೆ ಒಳ್ಳೆಯ ಒಂದು ಸಂದೇಶವನ್ನ ನೀಡಿ ಅವ್ರಿಗೆ ಮತ ಹಾಕಬೇಕು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಪಕ್ಷದ ಪರವಾಗಿ ಅಥವಾ ನಾವು ರಾಷ್ಟ್ರೀಯ ಅಲ್ಲಿ NCP ಪರವಾಗಿನೂ ಕೂಡ ನಾವು ಮತಯಾಚನೆಯನ್ನು ಮಾಡ್ತೇವೆ ಅಂತ ಹೇಳಿ ನನ್ನ 2 ಮಾತುಗಳನ್ನ ನಿರ್ವಾಹ ಮಾಡ್ತೀನಿ. ನಾನು ಬಿಜಾಪುರ ಜಿಲ್ಲಾ NCPಯ ಅಧ್ಯಕ್ಷನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ಡಾಕ್ಟರ್ BM ಬಿರಾದರ್ ಅಂತ. CPI ನಾನು CPI ಪ್ರತಿನಿಧಿಯಾಗಿ ಚಂದ್ರಶೇಖರ್ ಗಂಟೆಪ್ಪು ಅಂತ ಹೇಳಿ ಇವತ್ತು ಚಂದ್ರಶೇಖರ್ ಗಂಟೆಪ್ಪು ಇವತ್ತು ಇಡೀ ದೇಶದಲ್ಲಿ ಈ ಒಂದು ಕೋಮುವಾದಿ ಸಂಘಟನೆಯನ್ನ ಮತ್ತು ಕೋಮುವಾದಿ ಪಕ್ಷವನ್ನು ಹಿಮ್ಮೆಟ್ಟಿಸಲುವಾಗಿ ಇಂಡಿಯಾ ಒಕ್ಕೂಟವನ್ನು ನಿರ್ಮಾಣ ಮಾಡಿಕೊಂಡು ನಾವು ಇವತ್ತು ಎಲೆಕ್ಷನ್ದಲ್ಲಿ ಇಳಿದಿದ್ದೀವಿ. ಭಾರತೀಯ ಜನತಾ ಪಕ್ಷ ಉದ್ಯೋಗ 2 ಕೋಟಿ ಉದ್ಯೋಗ ಕೊಡ್ತೀವಿ, ಹಾಗೆ 108 ಭರವಸೆಗಳನ್ನು ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ರು, ಅವೆಲ್ಲ ಸುಳ್ಳು ಆಗತ್ತೆ ತಿಳ್ಕೊಂಡು ಇವತ್ತು ಈ ದೇಶದಲ್ಲಿ ಎಲ್ಲಾ ನಿರುದ್ಯೋಗಿ ಯುವಕರನ್ನ ಕೋಮುವಾದಿ ಒಂದು ಪಕ್ಷಗಳು ತಮ್ಮ ನಿರುದ್ಯೋಗವನ್ನ ಒಕ್ಕೂರಲ್ಲಿ ಕೇಳ್ತಾ ಇರ್ತೇಳಿ ಅವ್ರನ್ನ ಮೈಂಡ್ ಡೈವರ್ಟ್ ಮಾಡಿ ಇವತ್ತು ದೇಶವನ್ನು ಒಡೆದು ಆಳಕತ್ತಿದ್ದಾರೆ. ಈ ನಾವು ಇಲ್ಲಿ ಇವತ್ತು ರೈತರಾಗಲಿ ನಿರುದ್ಯೋಗ ಯುವಕರಾಗಲಿ ಸಾಕಷ್ಟು ಸಂಕಷ್ಟ ಅನುಭವಿಸಲಾಗುತ್ತಿದ್ದಾರೆ. ಈ ಒಂದು ಉದ್ದೇಶದಿಂದ ಒಂದು ಜಾತ್ಯತೀತ ಪಕ್ಷವನ್ನ, ಒಂದು ಜಾತ್ಯತೀತ ದೇಶವನ್ನ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನ ಸುಭದ್ರಗೊಳಿಸಲು ನಾವು ಇಂಡಿಯಾ ಒಕ್ಕೂಟವನ್ನು ಮಾಡಿಕೊಂಡು ಇವತ್ತು ನಾವು ಇಲ್ಲಿ ಎಲೆಕ್ಷನ್ ಕಳೆದಿದ್ದೇವೆ. ನಮ್ಮ ಇಂಡಿಯಾ ಒಕ್ಕೂಟದ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ರಾಜು ಆಲ್ಗೂರ್ ಅವರು ಇವತ್ತು ನಮ್ಮ ಮತಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ. ನಾವೆಲ್ಲರೂ ನಮ್ಮ CPI ಪಕ್ಷದ ವತಿಯಿಂದ ಮತ್ತು CPM ಪಕ್ಷದ ವತಿಯಿಂದ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೀವಿ. CPM ಪಕ್ಷದ ಅಣ್ಣಾರಾಯ್ ಇಳಿಗೇರ್ ಮತ್ತು ಸುರೇಖಾ ರಜಪೂತ್, ಜನವಾದಿ ಮಹಿಳಾ ಸಂಘಟನೆ ಸುರೇಖಾ ರಜಪೂತ್ ಎಲ್ಲರೂ ಬಂದರು. ಇವತ್ತು ಸುರೇಖಾ ರಜಪೂತ್ ಅವರು ಬೇರೆ ಕಡೆ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಅಣ್ಣಾರಾಯ್ ಇಳಿಗೇರ್ ಅವರು ಅಲ್ಲಿ ಸಿಂಧಿಗೆಯಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಕಮ್ಯುನಿಸ್ಟ್ ಪಾರ್ಟಿಯಿಂದ ಇವತ್ತು ಅಟೆಂಡ್ ಆಗಿಲ್ಲ. ಅವರೆಲ್ಲರ ಪರವಾಗಿ ನಾನು ಕಮ್ಯುನಿಸ್ಟ್ ಪಾರ್ಟಿಯಿಂದ ಅಟೆಂಡ್ ಆಗಿ ನಮ್ಮ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಶ್ರೀ ರಾಜೀವ್ ಆಲ್ಗೂರ್ ಅವರನ್ನ ನಾವು ಬಹಳಷ್ಟು ಬಹುಮತದಿಂದ ಆರಿಸಿ ತರಬೇಕಂತ ಹೇಳಿ ನಾನು ಈ ಒಂದು ಪತ್ರಿಕಾ ಸಂದೇಶದ ಮುಖಾಂತರವಾಗಿ ನಾನು ಜನತೆಗೆ ಒಂದನೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ.
ಈಗ ಆಮ್ ಆದ್ಮಿ ಪಾರ್ಟಿ ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ನಾವಿಲ್ಲಿ ಪತ್ರಿಕಾಗೋಷ್ಠಿ ಸೇರುವ ಉದ್ದೇಶ ಒಂದೇ, ಸರ್ವಾಧಿಕಾರವನ್ನು ತೊಲಗಿಸಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು. ಈ ಒಂದು ಘೋಷಣೆಯಿಂದ ನಾವು ಇಂಡಿಯಾ ಅಲಯನ್ಸ್, ಇಂಡಿಯಾ ಒಕ್ಕೂಟದ ಎಲ್ಲ ನಮ್ಮ ಮಿತ್ರ ಪಕ್ಷಗಳು ಕೂಡಿ ಇವತ್ತು ಸಂವಿಧಾನವನ್ನು ಉಳಿಸಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಯಾಕಂದ್ರೆ ನಮ್ಮ ಇವಾಗ ದೇಶದ ಪರಿಸ್ಥಿತಿ ಒಂದು ಇಕ್ಕಟ್ಟಿನಲ್ಲೂ ಇದೆ, ಬಿಕ್ಕಟ್ಟಿನಲ್ಲೂ ಇದೆ. ಸೊ ಇದಕ್ಕೊಂದು ಪರಿಹಾರ ಏನಪ್ಪಾ ಅಂತಂದ್ರೆ ನಮ್ಮ ಇಂಡಿಯಾ ಅಲಯನ್ಸ್ ಮಿತ್ರ ಪಕ್ಷಗಳು ಒಗ್ಗಟ್ಟಾಗಿ ಸೇರ್ಕೊಂಡು ನಾವು ಈ ಒಂದು ಚುನಾವಣೆಯನ್ನು ಎದುರಿಸಬೇಕಾಗಿದೆ. ನಮ್ದು ಏನೇ ಸಿದ್ಧಾಂತಗಳಿದ್ರು ಎಲ್ಲ ಈ ಒಂದು ಚುನಾವಣೆಯಲ್ಲಿ ಬದಿಗಿಟ್ಟು ಒಂದು ನಮ್ಮ ಸಂವಿಧಾನ ಉಳಿಸುವಂತ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಇವಾಗ ಆಡಳಿತ ಯಾವ ತರ ಆಗಿದೆಪ್ಪ ಅಂತಂದ್ರೆ ಒಂದು ಸರ್ವಾಧಿಕಾರ ಆಡಳಿತ. ಸೊ ಈ ಒಂದು ಸರ್ವಾಧಿಕಾರ ಆಡಳಿತದಲ್ಲಿ ಯಾವ ತರವನ್ನು ನಮ್ಮ ಪ್ರಧಾನಮಂತ್ರಿಗಳು ದೇಶವನ್ನು ನಡೆಸ್ತಾರಪ್ಪ ಅಂತಂದ್ರೆ ವಿರೋಧ ಪಕ್ಷಗಳು ಯಾರು ನಮಗೆ ಬೇಡ, ನಮ್ಮ ಚುನಾವಣೆ ಕಣದಲ್ಲಿ ನಮ್ಮ ವಿರೋಧ ಪಕ್ಷಗಳು ಬೇಡ, ನಾವು ಸರ್ವಾಧಿಕಾರದಿಂದ ನಾವು ಒಂದು ಚುನಾವಣೆ ಗೆಲ್ತೀವಿ ಅಂತೇಳಿ ಈ ಒಂದು ಅಹಂಕಾರದಿಂದ ಇವರು ಚುನಾವಣೆಯಲ್ಲಿ ಇಳಿದಿದ್ದಾರೆ. ಸೊ ಈ ಒಂದು ಅಹಂಕಾರ ಏನಿದೆ, ಈ ಒಂದು ಸರ್ವಾಧಿಕಾರ ಏನಿದೆ, ಇದನ್ನು ತೊಲಗಿಸಬೇಕಾಗಿದೆ. ಸೊ ಹೀಗಾಗಿ ಯಾರೆಲ್ಲ NDA ಪಕ್ಷದಲ್ಲಿದ್ದಾರೆ, ಯಾರೆಲ್ಲ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ, ಅವರೆಲ್ಲ ಸಂವಿಧಾನ ವಿರೋಧಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರೆಲ್ಲ ಇಂಡಿಯಾ ಅಲಯನ್ಸ್ ನಲ್ಲಿ, ಇಂಡಿಯಾ ಒಕ್ಕೂಟನಲ್ಲಿ ನಾವು ಇದೀವಿ, ನಾವು ಸಂವಿಧಾನವನ್ನು ಉಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ. ನೋಡಿ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ. ಈ ಸಂವಿಧಾನ ಉಳಿಸಬೇಕಾದಂತ ಕರ್ತವ್ಯ ಎಲ್ಲ ನಮ್ಮ ದೇಶದ ನಾಗರಿಕರದು, ಎಲ್ಲ ನಮ್ಮ ದೇಶದ ಪಕ್ಷಗಳದು. ಅವರು ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು. ಸಂವಿಧಾನ ನಮ್ಮ ಭಗವದ್ಗೀತೆ ಇದ್ದಂಗೆ, ನಮ್ಮ ರಾಮಾಯಣ ಇದ್ದಂಗೆ, ನಮ್ಮ ಮಹಾಭಾರತ ಇದ್ದಂಗೆ, ಬೈಬಲ್, ಕುರಾನ್ ಇದ್ದಂಗೆ. ಸೊ ನಮ್ಮ ಸಂವಿಧಾನ ಮೇಲೆ ನಮ್ಮ ದೇಶ ನಿಂತಿದೆ. ಸೊ ಈ ಒಂದು ಚುನಾವಣೆಯಲ್ಲಿ ನಾವು ಏನು ಸಂವಿಧಾನ ವಿರೋಧಿ ನರೇಂದ್ರ ಮೋದಿ ಅವರು ಇದ್ದಾರೆ, ಅವ್ರ ವಿರುದ್ಧವಾಗಿ ನಾವು ಇವರನ್ನು ಚುನಾವಣೆಯನ್ನು ನಡೆಸ್ತಾ ಇದೀವಿ. ತಮಗೆಲ್ಲ ಗೊತ್ತಿರಬಹುದು, ಮೋದಿ ಅವರು ಸರ್ವಾಧಿಕಾರದಿಂದ ವಿರೋಧ ಪಕ್ಷಗಳನ್ನು ಕಟ್ಟಿ ಹಾಕುವಂತ ಪ್ರಯತ್ನ ಮಾಡ್ತಿದ್ದಾರೆ. ತಮಗೆ ಗೊತ್ತಿರಬಹುದು, ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ವಿನಾಕಾರಣ ಜೈಲಿಗೆ ಅಟ್ಟಿದ್ದಾರೆ. ಏನೊಂದು ಸುಳಿವು ಇರಲಾರದೆ, ಏನೊಂದು ಸಾಕ್ಷಿ ಆಧಾರ ಇಲ್ಲದೇನೆ ಅವರು ಇಡೀ ಸಮನ್ಸ್ ಮಾಡಿ ಕೋರ್ಟಿಗೆ ಹಾಜರುಪಡಿಸಿ ಜೈಲಿನಲ್ಲಿ ಇರಿಸಿದ್ದಾರೆ. ಚುನಾವಣೆ ಮುಗಿಯುವವರೆಗೂ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬಿಡಬಾರದು ಅಂತೇಳಿ ಒಂದು ಸತ ಪ್ರಯತ್ನ ಬಿಜೆಪಿ ಅವರು ಮಾಡ್ತಿದ್ದಾರೆ. ಸೊ ಈ ತರ ಒಂದು ಕುತಂತ್ರ NDA ಪಕ್ಷ, ಮೋದಿ ಸರ್ಕಾರ ಮಾಡ್ತಾ ಇದೆ. ಸೊ ಇದನ್ನು ನಾವು ಖಂಡನೆ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ದೇಶ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇದ್ದಂತ ದೇಶ. ಸೊ ಈ ಒಂದು ಪ್ರಜಾಪ್ರಭುತ್ವನ ಉಳಿಸಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಾವು ಇರಬೇಕಾಗಿದೆ. ಇಂಡಿಯಾ ಅಲಯನ್ಸ್ ನಲ್ಲಿ ಇರುವಂತ ಎಲ್ಲ ನಾವು ಮಿತ್ರ ಪಕ್ಷಗಳನ್ನ ನಾವು ಗೆಲ್ಲಿಸಿ ತರುವಂತ ಪ್ರಯತ್ನ ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಬಿಜಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಶ್ರೀ ರಾಜು ಅಲಗೂರ್ ಅವರು ಒಳ್ಳೆ ಅಭ್ಯರ್ಥಿ, ವಿದ್ಯಾವಂತರು, ಪ್ರೊಫೆಸರು, ಎರಡು ಬಾರಿ ಶಾಸಕರಾದವರು, ನಿಗಮ ಅಧ್ಯಕ್ಷರಾದಂಥವ್ರು. ಸೊ ಇಂಥವ್ರು ನಾವು ಆರಿಸಿ ತರಬೇಕಾದಂತ ಒಂದು ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಇವಾಗಿದ್ದಂತ ನಮ್ಮ ವಿಜಯಪುರದ ಸಂಸದರು ಬಿಜೆಪಿಯ ರಮೇಶ್ ಜಿಗಜಿಣಗಿ ಅವರು ಏನ್ ಕೆಲಸ ಮಾಡಿದ್ರು, 2 ವರ್ಷ ಆಯ್ತು, ಎರಡು ಬಾರಿ ಅವರು ಸಂಸದರಾಗಿ ಆಯ್ಕೆ ಆಗಿದ್ದಾರೆ. 10 ವರ್ಷದಿಂದ ಅವ್ರು ಏನು ಇಲ್ಲಿ ಸಾಧನೆ ಮಾಡಿದ್ದಾರೆ? ಏನೋ ಅದು ಸಾಧನೆ ಇಲ್ಲ, ಶೂನ್ಯ ಸಾಧನೆ. ಎಲ್ಲ ನಮ್ಮ ಇಂಡಿಯಾದಲ್ಲಿ ಯಾರು ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದಾರೆ, ಯಾರು NDA ಕ್ಯಾಂಡಿಡೇಟ್ ಆಗಿದ್ದಾರೆ, ಎಲ್ಲರೂ ಮೋದಿ ಹೆಸರು ಮೇಲೆ ಓಟ್ ಅನ್ನು ಕೇಳ್ತಿದ್ದಾರೆ. ಯಾಕೆ? ಇವ್ರು ತಮ್ಮ ಹೆಸರಲ್ಲಿ ಓಟ್ ಕೇಳುವಂತ ತಾಕತ್ತಿಲ್ಲ ಇವರಿಗೆ. ಮೋದಿ ಹೆಸರ ಮೇಲೆ ಮೋದಿ ಮುಖವನ್ನು ಮುಂದಿಟ್ಕೊಂಡು ಇವರು ಓಟ್ ಅನ್ನು ಕೇಳ್ತಿದ್ದಾರೆ. ಸೊ ಇದು ಒಂದು ನಾಚಿಕೆಗೇಡಿನ ಸಂಗತಿ. ಒಂದು ದೊಡ್ಡ ಪಕ್ಷ, ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ ಅಂತ ಹೇಳ್ಕೊತಾರೆ ಬಿಜೆಪಿ ಅವರು. ಇವರು ತಮ್ಮ ನೇತೃತ್ವದಲ್ಲಿ ಇವರು ಒಂದು ಚುನಾವಣೆ ಹೋರಾಟ ಮಾಡ್ತಾ ಇಲ್ಲ, ಚುನಾವಣೆಗೆ ಹೋಗಿ ಇವರು ಓಟ್ ಅನ್ನು ಕೇಳ್ತಾ ಇಲ್ಲ, ಮೋದಿ ಹೆಸರ ಮೇಲೆ ಓಟ್ ಕೇಳ್ತಿದ್ದಾರೆ. ಸೊ ಮೋದಿ ನಮ್ಮ ಮುಖ ನೋಡ್ಬೇಡಿ, ಮೋದಿಯವರ ಮುಖ ನೋಡಿ ಓಟ್ ಕೊಡು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇಂಥ ಪಕ್ಷ ನಮ್ಮ ದೇಶಕ್ಕೆ ಬೇಕಾ? ಸೊ ಇಂಥ ಪಕ್ಷದಿಂದ ಆರಿಸಿದಂತ ಒಬ್ಬ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಬೇಕಾ? ನಮ್ಮ ಪ್ರಧಾನಮಂತ್ರಿ ಯಾವ ತರ ಇರ್ಬೇಕಪ್ಪ ಅಂತಂದ್ರೆ, ನಮ್ಮ ಪ್ರಧಾನಮಂತ್ರಿ ದೇಶದ ಸಂವಿಧಾನ ಉಳಿಸುವಂತ ಪ್ರಯತ್ನ ಅಂತ ಮಾಡಿರ್ಬೇಕು. ಮತ್ತೆ ವಿರೋಧ ಪಕ್ಷಗಳನ್ನ ಒಗ್ಗೂಟಾಗಿ ಕರ್ಕೊಂಡು ಹೋಗುವಂತ ಒಂದು ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಬೇಕು. ಮುಂಚೆ ಇದ್ದಂತ ಪ್ರಧಾನಮಂತ್ರಿಗಳು ನಮ್ಮ ದೇಶ ಸಂವಿಧಾನ ಉಳಿಸಿದ್ದಾರೆ, ನಮ್ಮ ದೇಶ ವಿರೋಧ ಪಕ್ಷಗಳನ್ನು ಅವ್ರನ್ನ ಕೂಡ ಕರ್ಕೊಂಡು ಹೋಗಿದ್ದಾರೆ. ಬಟ್ ಈಗಿರುವಂತಹ ನರೇಂದ್ರ ಮೋದಿ ಅವರು, ನಮ್ಮ ಪ್ರಧಾನಮಂತ್ರಿ ಅವರು, ವಿರೋಧ ಪಕ್ಷಗಳೇ ನಮಗೆ ಬೇಡ, ನಾವೇ ಆಡಳಿತ ಮಾಡ್ತೀವಿ, ನಾವೇ ಪ್ರಧಾನಮಂತ್ರಿ ಆಗ್ತೀವಿ ಅಂತ ಹೇಳಿ ಒಂದು ಸರ್ವಾಧಿಕಾರ ಒಂದು ಧೋರಣೆ ತೋರ್ತಿದ್ದಾರೆ. ಸೊ ಇದನ್ನು ನಾವು ಇಂಡಿಯಾ ಒಕ್ಕೂಟದ ಎಲ್ಲಾ ಅಭ್ಯರ್ಥಿಗಳು ನಾವು ಇದನ್ನ ಖಂಡಿಸ್ತೀವಿ. ಸೊ ಮುಂಬರುವ ದಿನಗಳಲ್ಲಿ ನಾಳೆ ಮೇ 7ನೇ ತಾರೀಕಿಗೆ ಬಿಜಾಪುರದಲ್ಲಿ ಬರುವಂತ ಚುನಾವಣೆಗೆ ನಮ್ಮ ಆಮ್ ಆದ್ಮಿ ಪಕ್ಷ ವತಿಯಿಂದ ಮತ್ತೆ ಇಂಡಿಯಾ ಅಲಯನ್ಸ್ ನಲ್ಲಿ ಇರುವಂತಹ ಎಲ್ಲಾ ಮಿತ್ರ ಪಕ್ಷಗಳು ನಾವು ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಗೂರ್ ಅವರನ್ನ ನಾವು ಬೆಂಬಲಿಸ್ತಾ ಇದ್ದೀವಿ. ನಮ್ದು ಏನೇ ತತ್ವ ಸಿದ್ಧಾಂತಗಳು ಏನೇ ಇರಲಿ, ಅದು ಈ ಚುನಾವಣೆಯಲ್ಲಿ ನಾವು ಬದಿಗಿಟ್ಟು ನಾವು ಒಗ್ಗಟ್ಟಾಗಿ ನಾವು ಎಲ್ಲರೂ ಕೂಡಿ ಹೋರಾಟ ಮಾಡಿ ಈ ಒಂದು ಚುನಾವಣೆ ನಡೆಸ್ತಾ ಇದ್ದೀವಿ. ಧನ್ಯವಾದಗಳು. ಭೋಗೇಶ್ ಸೊಲ್ಲಾಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ, ಬಿಜಾಪುರ.
ನಂಬಿಕೆಯೋ ಅಥವಾ ನಿಮ್ ಸುಮ್ಮನೆ ಅದು ಆಧಾರರಹಿತವಾಗಿ ಹೇಳತ್ತೀರಿ? ಇಲ್ಲಿ ಸರ್ವೆಗಳು ಹಿಂದಿನ ವಿಷಯಗಳನ್ನು ತಗೊಂಡು ಮಾಡ್ತಾ ಇದ್ದಾರೆ. ನಿಜವಾಗಿ ದೇಶದಲ್ಲಿ ಚುನಾವಣೆ ಕಾವು ಈಗ ಪ್ರಾರಂಭ ಆಗ್ತಾ ಇದೆ. ನಾವು ಇವತ್ತಿನವರೆಗೆ ಗ್ರಾಮೀಣ ಭಾಗದಲ್ಲಿ ಜನರ ಮುಂದೆ ಹೋದಾಗ ನಮ್ಮ ಪಕ್ಷದ ಸ್ಥಿತಿಗತಿ ಏನಾಯ್ತು ಅನ್ನೋದು ನಮಗೂ ಆಗ್ತಿರ್ಲಿಲ್ಲ. ಇವತ್ತು ನಾವು ಹಳ್ಳಿ ಒಳಗೆ ಪ್ರಚಾರಕ್ಕೆ ಹೋದಾಗ ಜನರು ತಾವಾಗೆ ಬಂದು ಅವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನು ತಿಳಿಸೋದು ನೋಡಿದ್ರೆ ನಮ್ಮ ರಾಜ್ಯದಲ್ಲಿ 15ರಿಂದ 20 ಸೀಟ್ಗಳು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆದ್ದೀತದಂತೇಳಿ ನಾವು ಜನರ ಭಾವನೆಗಳನ್ನು ತಿಳ್ಕೊಂಡು ಹೇಳ್ತಾ ಇದ್ದೆವು. ಸರ್ವೆಗಳು ಇನ್ನು ಮುಂದೆ ಏನು ಬರ್ತೋ ಪ್ರಾಯಶಃ ನಮ್ಮ ಪರವಾಗಿನೂ ಬರ್ಬೋದು ಅಂತಕ್ಕಂಥ ಆಶಾಭಾವನೆ ನಮ್ದೈತಿ. ರೂರಲ್ ಏರಿಯಾದಲ್ಲಿ ಮಾಡಿಲ್ಲ, ಬರೀ ಅರ್ಬನ್ ಏರಿಯಾ ಮಾಡ್ತಿರ್ತೀರಿ. ಅರ್ಬನ್ ಏರಿಯಾ ಮಾಡ್ತಿರಂತಲ್ಲ, ಅವಾಗ ವಾತಾವರಣ ಅದು ಇತ್ತು. ಇವತ್ತು ಬದಲಾವಣೆ ಆಗಿದೆ. ಜನರ ಭಾವನೆಗಳು ನಿಜವಾಗಿ ಏನು ಸತ್ಯ ಏನು ಅಸತ್ಯ, ಏನು 10 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಭರವಸೆಗಳನ್ನು ಕೊಟ್ಟರು, ಅದು ನಿಜ ಅಪ್ಪ, ಅವ್ರು ಸುಳ್ಳು ಹೇಳಿದ್ದಾರೆ, ಕಾಂಗ್ರೆಸ್ದವರು ಮಾತು ಕೊಟ್ಟಂತೆ ನಡೆದಿದ್ದಾರೆ ಅಂತಕ್ಕಂಥ ಭಾವನೆಗಳು ಜನಸಾಮಾನ್ಯರಲ್ಲಿ ಮತದಾರರಲ್ಲಿ ಬರ್ತಾ ಇದ್ದವು. ಕಾಂಗ್ರೆಸ್ನವರು ಮುಸಲ್ಮಾನರು ಮನೆ ಇದು ಮಾಡ್ತಾರೆ, ಹಂಗಾಗಿ ಈ ವರ್ಷ ಅವರು ಪಾಕಿಸ್ತಾನದಲ್ಲಿ ಓಟ್ ಕೇಳಬೇಕಂತ ಹೇಳ್ತಾರೆ. ಇಂಡಿಯಾದೊಳಗೆ ಓಟ್ ಕೇಳಕ್ ಹಾಕಿಲ್ಲ, ಪಾಕಿಸ್ತಾನ ಹೋಗ್ಬೇಕಂತ ಓಟ್ ಕೇಳಕ್. ಈ ದೇಶ ಜಾತ್ಯತೀತ ರಾಷ್ಟ್ರ, ಎಲ್ಲ ಜಾತಿಯವರು ಎಲ್ಲ ಧರ್ಮರು ಒಗ್ಗಟ್ಟಾಗಿ ಬದುಕಬೇಕಾದಂಥ ರಾಷ್ಟ್ರ. ಕೇವಲ ಕಾಂಗ್ರೆಸ್ ಮುಸಲ್ಮಾನರಿಗೆ ಅಷ್ಟೇ ಒತ್ತು ಕೊಡ್ತದಂತ ಅನ್ನೋದು ಸುಳ್ಳ. ಇವತ್ತು ಈ ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ಸರ್ಕಾರದಲ್ಲಿ ಬಂದಿದ್ದಾವೆ. ಯಾವುದೇ ಒಂದು ಸಮಾಜವನ್ನು ಗುರುತಿಸಿಕೊಟ್ಟಿಲ್ಲ. ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಕೊಟ್ಟಂಥ ಯೋಜನೆಗಳು. ಯಾರಾದರೂ ಸಿಟಿ ರವಿಯವರು ಏನು ಹೇಳ್ತಾ ಇದ್ದಾರೆ, ಅವ್ರು ಇದೇ ಕೋಮು ಗಲಭೆಗಳನ್ನು ಎಬ್ಬಿಸೋದು, ಹಿಂದೂ ಬೇರೆ ಮುಸ್ಲಿಂ ಬೇರೆ ಅಂತಕ್ಕಂಥ ಭಾವನೆಗಳನ್ನು ಹುಟ್ಟಾಕಿ ಮತವನ್ನು ಪಡಿತಕ್ಕಂಥ ಭಾವನೆಗಳನ್ನು ಮಾಡಿದ್ದಾರೆ. ಇವತ್ತು ಈ ದೇಶದೊಳಗೆ ಯುವಕರು ಬಹಳಷ್ಟು ದಿವಸ ಮೋದಿ 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 ಅಂತಿದ್ರು. ಇವತ್ತು ಯುವಕ ಪಡೆನೇ ನಮಗೆ ಮೋದಿ ಯಾವುದೇ ಉದ್ಯೋಗ ಕೊಡಲಿಲ್ಲ, ನಮಗೆ ಪಕೋಡ ಮಾಡ್ರಿ ಬಜಿ ಮಾಡ್ಕೊಂಡು ತಿನ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾನೆ. ನಾವು ಮೋದಿ ಬಿಡ್ತೇವೆ, ನಾವು ಕಾಂಗ್ರೆಸ್ಗೆ ಬೆಂಬಲ ಮಾಡ್ತೇವೆ ಅಂತಕ್ಕಂಥ ಸಾಕಷ್ಟು ಯುವಕ ಪಡೆ ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಡಿಯಾ ಮೈತ್ರಿಕೂಟದ ಈ ಒಂದು ಮಾಧ್ಯಮ ಇಂಡಿಯಾ ಮೈತ್ರಿಕೂಟದ ಈ ಮಾಧ್ಯಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಪಕ್ಷದ ಗುರು ಹಿರಿಯರಿಗೂ ಕೂಡ ನಾನು ಗೌರವಪೂರ್ವಕವಾದ ಒಂದು ಸ್ವಾಗತವನ್ನು ಕೋರ್ತೀನಿ, ವಂದನೆಗಳನ್ನು ಕೋರ್ತೀನಿ. ಇವತ್ತು ನಮ್ಮ ದೇಶ ಬಹಳ ಇಕ್ಕಟ್ಟಿನಲ್ಲಿದೆ. ಬಹಳಷ್ಟು ಸಮಸ್ಯೆಗಳನ್ನು ನಮ್ಮ ದೇಶದಲ್ಲಿ ನಿರುದ್ಯೋಗ ಆಗಿರ್ಬೋದು, ಮಹಿಳಾ ಸಬಲೀಕರಣ ಆಗಿರ್ಬೋದು, ವಿಶೇಷವಾಗಿ ಶಿಕ್ಷಣ ವ್ಯವಸ್ಥೆ ಆಗಿರಬಹುದು, ನೀರಾವರಿ ವ್ಯವಸ್ಥೆ ಆಗಿರ್ಬೋದು. ಇವಾಗ 2 ಟರ್ಮ್ ಬಂದಂತಹ NDA ಮೈತ್ರಿಕೂಟ ಏನ್ ಮಾಡ್ತಾ ಇದೆ ಅಂತಂತಂದ್ರೆ ಈ ಎಲ್ಲ ಸಮಸ್ಯೆಗಳನ್ನು ಇಷ್ಟೊತ್ತಿಗೆ ಬಗೆಹರಿಸಬೇಕಾಗಿತ್ತು. ಆದ್ರೆ ಯಾರು ಕೂಡ ಆ ಸಮಸ್ಯೆಗಳತ್ತ ನೋಡ್ತಾ ಇಲ್ಲ. ಹೀಗಾಗಿ ಅವರು ಮಾಡ್ತಾ ಇರುವುದಂತ ಒಂದು ಜಾತಿಕಾರಣ ರಾಜಕಾರಣ ಆಗಿರ್ಬೋದು, ಧರ್ಮ ರಾಜಕಾರಣ ಆಗಿರ್ಬೋದು, ಈ ಕುತಂತ್ರದಿಂದ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ, ಇಲ್ಲಿ ಪ್ರಜಾತಂತ್ರ ನಡೀತದ, ಯಾವುದು ಕುತಂತ್ರ ನಡೆಯಂಗಿಲ್ಲ. ಇವತ್ತು ಸೇವ್ ಡೆಮಾಕ್ರಸಿ ಸೇವ್ ಇಂಡಿಯಾ ಅನ್ನುವಂಥ ಒಂದು ವಾತಾವರಣದಲ್ಲಿ ನಾವೆಲ್ಲ ಪ್ರಜೆಗಳು ಕೂಡಿ ಇವತ್ತು ಪ್ರಜಾತಂತ್ರವನ್ನ, ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವವನ್ನ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ರಕ್ಷಿಸಬೇಕಾದಂತಹ ಹೊಣೆ ನಮ್ಮೆಲ್ಲರ ಮೇಲಿದೆ. ಸೊ ಅದಕ್ಕಾಗಿ ಈ ಇಂಡಿಯಾ ಮೈತ್ರಿಕೂಟದಲ್ಲಿ ಎಲ್ಲ ಒಂದು ಪಾರ್ಟಿಗಳು ಏನಾಗಿದ್ದಾವೆ ಅಂತಂದ್ರೆ ಒಕ್ಕೂಟದಲ್ಲಿ ಸೇರಿದಾವೆ. ಯಾಕಂದ್ರೆ ನಾವು ನಮ್ಮ ಸಂವಿಧಾನವನ್ನು ಉಳಿಸಬೇಕು. ಭಾರತ ದೇಶದಲ್ಲಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿದೆ ಈ ದೇಶದಲ್ಲಿ. ನಾವು ಪ್ರತಿಯೊಂದು ಪ್ರಜೆಯನ್ನು ಕೂಡ ಇವತ್ತು ವಿಚಾರ ಮಾಡಬೇಕಾಗಿದೆ. ನಮಗೆ ಒಳ್ಳೆಯ ಒಂದು ಶಿಕ್ಷಣ ವ್ಯವಸ್ಥೆ ಬೇಕು. ಇಲ್ಲಿವರೆಗೂ ಕೂಡ ನಮಗೆ ಸಮಾನ ಶಿಕ್ಷಣವನ್ನು ಸಿಕ್ಕಿಲ್ಲ. ಮಹಿಳೆಯರು ಇವತ್ತು ಇಲ್ಲಿ ಸಶಕ್ತರಾಗಿರ್ಲಿಕ್ಕೆ ಕಾರಣ ಏನು? ಕಾಂಗ್ರೆಸ್ ಗೌರ್ಮೆಂಟ್ ತಂದಂತ 5 ಗ್ಯಾರಂಟಿಗಳು, ಅನ್ನಭಾಗ್ಯ ಆಗಿರಬಹುದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಈ ತರ ಎಲ್ಲ ಯೋಜನೆಗಳಿಂದ ಇವತ್ತು ನಿನ್ನೆ ರ್ಯಾಂಕ್ ಬಂದಂತಹ ಸ್ಟೂಡೆಂಟ್ಗಳು ಹೇಳ್ತಾ ಇದ್ದಾರೆ PUC ಯಲ್ಲಿ, ನಾವು ಏನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಒಂದು ದುಡ್ಡಿನ ಸಹಾಯದಿಂದ ನಾವ್ ಏನ್ ಮಾಡಿದೀವಪ್ಪ ಅಂತಂತಂದ್ರ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯನ್ನ, ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಯ್ತು, ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂತ ಒಂದು ದೇಶದ ಭವಿಷ್ಯವಾಗಿರುವಂತಹ ಯುವ ಜನತೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಇವತ್ತು ಹೇಳ್ತಾ ಇದೆ. ಅದಕ್ಕಾಗಿ ನಾನು ಈ ಬಿಜಾಪುರದಲ್ಲಿ ಎಲ್ಲ ಮಹಾಜನತೆಗೆ ಕೇಳ್ಕೊಳ್ಳೋದು ಏನಪ್ಪಾ ಅಂತಂತಂದ್ರೆ,
ರಾಜು ಆಲ್ಗೂರ್ ಸಾಹೇಬ್ರವರು ಬಹಳ ಒಂದು ಅರ್ಹ ಅಭ್ಯರ್ಥಿ ಆಗಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಮಹಿಳೆಯರಲ್ಲೂ ಕೂಡ, ಎಲ್ಲ ಯುವಕರಲ್ಲೂ ಕೂಡ ನಾನು ಏನ್ ಕೇಳ್ತೀನಪ್ಪ ಅಂತಂದ್ರೆ, ನೀವು ಇಂಡಿಯಾ ಒಕ್ಕೂಟದ ರಾಜು ಆಲ್ಗೂರ್ ಸಾಹೇಬ್ರವರನ್ನ ಏನು ಬಹುಮತ ನೀಡುವುದರ ಮೂಲಕ ಆರಿಸ್ತರ್ಬೇಕಂತ ಹೇಳಿ ನಾ ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇವತ್ತು. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಗೆ ಇಲ್ಲಿವರೆಗೂ 2 ಟರ್ಮ್ ಬಂದಂತಹ ಏನು ಸಂಸದರಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಅನ್ನೋದು ನೀವು ಏನ್ ಮಾಡ್ಬೇಕಂದ್ರೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಯಾವುದೇ ಒಂದು ನೀರಾವರಿ ವ್ಯವಸ್ಥೆ ಇಲ್ಲಿ ಹೇಗಿದೆ ಅಂತಂದ್ರೆ, ಕುಡಿಲಿಕ್ಕೆ ನೀರಿರದೇ ಇರುವಂತ ಪರಿಸ್ಥಿತಿ, ಇವತ್ತ ಮಹಿಳೆಯರು ಕೊಡಗಳನ್ನು ತಗೊಂಡು ಹೋಗುವಂತ ಪರಿಸ್ಥಿತಿ ಇದೆ. ಅಂತ ಎಲ್ಲ ಸಮಸ್ಯೆಗಳನ್ನ, ಜನರ ಒಂದು ಸಮಸ್ಯೆಗಳನ್ನ ಆಲಿಸ್ಲಿಕ್ಕೆ, ಅವರ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಇಂಡಿಯಾ ಒಕ್ಕೂಟದ ರಾಜು ಆಲ್ಗೂರ್ ಸಾಹೇಬ್ರನ್ನ ನಮ್ಮ ವಿಜಯಪುರದ ಮಹಾಜನತೆ ಏನು ಬೆಂಬಲಿಸಬೇಕು. ಅದಕ್ಕೆ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ನಾವು ಕೂಡ ಬಂದಿದ್ವಿ. ಆಮ್ ಆದ್ಮಿ ಪಾರ್ಟಿಯ ಸಂಪೂರ್ಣ ಬೆಂಬಲ ಇಂಡಿಯಾ ಒಕ್ಕೂಟದ ರಾಜು ಆಲ್ಗೂರ್ ಸಾಹೇಬ್ರಿಗೆ ಇದೆ ಅಂತ ಹೇಳಿ ನಾ ಈ ಮೂಲಕ ತಿಳಿಸ್ತೀನಿ. ಧನ್ಯವಾದಗಳು.